ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಒಂದು ವಿಶೇಷವಾದ ದೇವರ ದರ್ಶನವನ್ನು ಮಾಡಲು ಹೋಗೋಣ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮಾಡಾಳು ಗ್ರಾಮದಲ್ಲಿ ವಿಶೇಷವಾಗಿ ಪೂಜೆ ನಡೆಯುವ ಮಾಡಾಳು ಗೌರಮ್ಮನನ್ನು ನೋಡಲು ಹೋಗೋಣ. ಬನ್ನಿ, ನಮ್ಮ ಜೊತೆ ನಿಮ್ಮನ್ನು ಕೂಡ ಕರೆದೋಗ್ತಾ ಇದ್ದೀನಿ. ಪ್ರತಿ ವರ್ಷ ಭಾದ್ರಪದ ಮಾಸದ ತದಿಗೆಯೆಂದು ದೇವರ ದರ್ಶನ ಆರಂಭವಾಗುತ್ತೆ. ಪ್ರತಿ ವರ್ಷ 10 ದಿನಗಳ ಕಾಲ ಮಾತ್ರ ಆ ತಾಯಿಯ ದರ್ಶನ ಸಿಗುತ್ತದೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಭಾದ್ರಪದ ಮಾಸ ಆರಂಭವಾದ ದಿನದಿಂದ 10 ದಿನಗಳ ಕಾಲ ಪ್ರತಿಯೊಬ್ಬರು ಕೂಡ ದೇವಿಯ ದರ್ಶನವನ್ನು ಬಂದು ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ವರ್ಷ ಗೌರಿ ಮತ್ತು ಗಣೇಶ ಹಬ್ಬ ಆರಂಭವಾಗ್ತಿದ್ದಂಗೆ ದೇಶದ ವಿವಿಧೆಡೆ ಗಣೇಶನ ಮೂರ್ತಿಯನ್ನು ವಿವಿಧ ರೀತಿಯಲ್ಲಿ ಮಾಡಿ ಪೂಜೆಯನ್ನು ಮಾಡ್ತಾರೆ. ಆದರೆ ಮಾಡಾಳು ಗ್ರಾಮದಲ್ಲಿ ಮಾತ್ರ ಗೌರಿ ಅಮ್ಮನಿಗೆ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಅರಿಶಿನ ಹಾಗೆ ಕಡಲೆ ಹಿಟ್ಟಿನಿಂದ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಜೀವಕಳೆಯನ್ನು ತುಂಬಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗುತ್ತದೆ. ನಾವು ಮಾಡಾಳು ಗ್ರಾಮಕ್ಕೆ ಬರ್ತಿದ್ದಂಗೆ ಎಂಟ್ರೆನ್ಸಿಂದಲೇ ದೇವಸ್ಥಾನದವರೆಗೂ ತುಂಬ ಜನ ಕ್ಯೂ ನಿಂತಿದ್ರು. ನಮಗೆ ದೇವರ ದರ್ಶನ ಸಿಗುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತು, ಅಂದರೆ ಅಷ್ಟು ಜನ ನಿಂತಿದ್ರು. ನಾವು ಬಂದಿದ್ದೆ 2 ಗಂಟೆ ಆಗಿತ್ತು. ಅಲ್ಲೇನ ಇಷ್ಟು ಬಿಸಿಲಿನಲ್ಲಿ ನಿಂತ್ಕೊಂಡು ಎಷ್ಟು ಜನ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ರು. 10 ದಿನಗಳು ಮಾತ್ರ ದೇವರ ದರ್ಶನ ಸಿಗೋದ್ರಿಂದ ಪ್ರತಿಯೊಬ್ಬರು ಕೂಡ ದೇವರ ದರ್ಶನ ಪಡೆಯಲು ಕಾಯ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ದೇವರ ದರ್ಶನ ಮಾಡಲೇಬೇಕು ಅಂತ ಬಂದು ನಾನು ಕೂಡ ಇದೇ ಮೊದಲನೇ ಸಲ ಮಾಡಾಳು ಗೌರಮ್ಮನ ದರ್ಶನ ಪಡಿತಿರೋದು. ಮಾಡಾಳು ಗೌರಮ್ಮ ಇಲ್ಲಿ ಬಂದು ನಿಲ್ಲಿಸಿರೋದಕ್ಕೆ 10 ದಿನಗಳ ಕಾಲ ಮಾತ್ರ ಪೂಜೆ ಮಾಡಿ ನೀರಿಗೆ ಬಿಡೋದಕ್ಕೆ ಒಂದು ರೋಚಕ ಕಥೆ ಇದೆ ಅಂತೆ. ಮಾಡಾಳು ದಿವಂಗತ ಮುದ್ದೇಗೌಡರ ಜೊತೆ ಶಿವಲಿಂಗ ಸ್ವಾಮಿಗಳು ಮತ್ತು ಶಿಷ್ಯರು ಗೌರಿದೇವಿ ದರ್ಶನ ಮಾಡಲು ತುಮಕೂರು ಜಿಲ್ಲೆ ಸಂಪಿಗೆ ಗ್ರಾಮಕ್ಕೆ ಹೋಗಿ ಗೌರಿದೇವಿ ದರ್ಶನ ಮಾಡಿ ಅಲ್ಲಿಂದ ರಾತ್ರಿ ವಾಪಸ್ ಹಿಂತಿರುಗುವಾಗ ನಾನು ನಿಮ್ಮ ಜೊತೆ ಬರುತ್ತೇನೆ ಎಂಬ ಆಶ್ಚರ್ಯವಾಣಿ ಕೇಳುತ್ತಂತೆ. ಆಗ ಮುದ್ದೇಗೌಡರು ಒಳಗಿರುವ ನೀರನ್ನು ತಮ್ಮ ಕಳಶದಲ್ಲಿ ಶೇಖರಿಸಿ ಅಲ್ಲಿಂದ ತಂದು ಆ ನೀರನ್ನು ತಮ್ಮ ಮನೆಯಲ್ಲಿರುವ ಬಾವಿಯಲ್ಲಿ ಹಾಕ್ತಾರಂತೆ. ಅಂದಿನಿಂದ ಗೌರಿದೇವಿ ಅಲ್ಲಿ ನೆಲೆಸಿದ್ದಾಳೆ ಎಂಬ ಪ್ರತೀತಿ ಇದೆ. ಅಷ್ಟೇ ಅಲ್ಲ, ಶಿವಲಿಂಗ ಸ್ವಾಮಿಗಳು ತಮ್ಮ ಶಕ್ತಿಯನ್ನೆಲ್ಲ ತುಂಬಿ ಒಂದು ಚಿನ್ನದ ಮೂಗುತಿಯನ್ನು ಮಾಡಿಸಿ ಗೌರಿದೇವಿಗೆ ಧರಿಸ್ತಾರಂತೆ. ಆವಾಗ ಗೌರಿದೇವಿಗೆ ಜೀವಕಳೆ ಬರುತ್ತಂತೆ. ಶಿವಲಿಂಗ ಸ್ವಾಮಿಗಳು ಮುದ್ದೇಗೌಡರಿಗೆ ಒಂದು ದಾರದ ಅಳತೆಯನ್ನು ನೀಡುತ್ತಾರಂತೆ. ಅದೇ ದಾರದ ಅಳತೆಯಲ್ಲಿ, ಅದೇ ಗಾತ್ರದಲ್ಲಿ, ಅದೇ ಆಕಾರದಲ್ಲಿ ಪ್ರತಿ ವರ್ಷ ಗೌರಿ ಮೂರ್ತಿಯನ್ನು ಮಾಡಿ ಶಿವಲಿಂಗ ಸ್ವಾಮಿಗಳು ನೀಡಿರುವ ಮೂಗುತಿಯನ್ನು ಧರಿಸಿದಾಗ ಮಾತ್ರ ಗೌರಿದೇವಿಗೆ ಜೀವಕಳೆ ಬರುತ್ತಂತೆ. ಪ್ರತಿ ವರ್ಷವೂ ಕೂಡ ಒಂದೇ ಆಕಾರ ಒಂದೇ ಗಾತ್ರದಲ್ಲಿ ಗೌರಿ ಮೂರ್ತಿಯನ್ನು ಮಾಡಿ ಪೂಜೆ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಗೌರಿ ಮೂರ್ತಿ ಕೂರೋದಿಲ್ವಂತೆ. ಭಾದ್ರಪದ ಮಾಸದಿಂದ 10 ದಿನಗಳ ಕಾಲವರೆಗೆ ಜಾತ್ರೆ ನಡೆಯಲಿದ್ದು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವಿ ದರ್ಶನವನ್ನು ಪಡೆದು ಹೋಗ್ತಾರೆ. ಬರುವ ಸಾವಿರಾರು ಜನರಿಗೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿರುತ್ತದೆ. ಬರುವ ಭಕ್ತರು ಖಾಲಿ ಹೊಟ್ಟೆಯಲ್ಲಿ ವಾಪಸ್ ಹೋಗುವುದಿಲ್ಲ. ಅರಿಶಿನ ಭೂಷಿತೆ ಕರ್ಪೂರ ಪ್ರಿಯ ಎಂದು ಕರೆಸಿಕೊಳ್ಳುವ ಮಾಡಾಳು ಗೌರಮ್ಮನಿಗೆ ಚಿನ್ನದ ಮೂಗುತಿಯನ್ನು ಬಿಟ್ಟರೆ ಯಾವುದೇ ರೀತಿಯ ಚಿನ್ನದ ಅಲಂಕಾರ ಮಾಡುವುದಿಲ್ಲ. ಹಾಗೆ ತಾಯಿ ಕೂಡ ಯಾರಿಂದಲೂ ಕೂಡ ಹಣ ಆಗಲಿ ಒಡವೆ ಆಗಲಿ ಬಯಸುವುದಿಲ್ಲ. ಬಂದ ಭಕ್ತಾದಿಗಳು ದಾಸೋಹಕ್ಕಾಗಿ ಅಕ್ಕಿ ಹಾಗೂ ಮಡಲಿಗೆ ಸೀರೆ ಹಾಗೂ ತಮ್ಮ ಹರಕೆ ತೀರಿಸಲು ಕರ್ಪೂರವನ್ನು ನೀಡುವುದು ಬಿಟ್ಟರೆ ಯಾವುದೇ ರೀತಿಯ ಹಣ ಆಗಲಿ ಹಾಗೂ ಕಾಣಿಕೆ ಆಗಲಿ ದೇವರಿಗೆ ನೀಡುವುದಿಲ್ಲ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ದೇವರ ದರ್ಶನ ಮಾಡಿದ ನಂತರ ಕರ್ಪೂರವನ್ನು ಹಚ್ಚಿ ಹೋಗ್ತಾರೆ. ದೇವಿಯ ಉತ್ಸವದ 10ನೇ ದಿನ ದೇವಿಯನ್ನು ವಿಸರ್ಜನೆ ಮಾಡುವಾಗ ಕಲ್ಯಾಣಿಯ ಸುತ್ತ ಸುಮಾರು 20 ರಿಂದ 30 ಲಕ್ಷ ರೂಪಾಯಿಯ ಕರ್ಪೂರವನ್ನು ಹಚ್ಚಲಾಗುತ್ತದಂತೆ. ಕರ್ಪೂರ ಅಂದರೆ ಈ ತಾಯಿಗೆ ಅಷ್ಟು ಪ್ರಿಯ. ಕೆಲವು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಕೆಲವೊಂದು ಹರಕೆಗಳನ್ನು ಮಾಡಿಕೊಂಡಿರ್ತಾರೆ. ಅದೇ ರೀತಿ ಉತ್ಸವದ ಕೊನೆಯ ದಿವಸ ಉತ್ಸವದಲ್ಲಿ ತಾವು ಕೂಡ ತಲೆ ಮೇಲೆ ಕರ್ಪೂರದ ಗಡಿಗೆಯನ್ನು ಹೊತ್ತುಕೊಂಡು ಕರ್ಪೂರವನ್ನು ಹಚ್ಚಿ ದುಗ್ಗಲ ಸೇವೆ ಅಂತ ಮಾಡ್ತಾರೆ. ದೇವಿಯ ಉತ್ಸವದಲ್ಲಿ ತಾವು ಕೂಡ ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಗೌರಿ ಹಬ್ಬದ ದಿವಸ ಅರಿಶಿನ ಹಾಗೂ ಕಡಲೆ ಹಿಟ್ಟಿನಿಂದ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಕೋಡಿಮಠದ ಸ್ವಾಮಿಗಳು ಚಿನ್ನದ ಮೂಗುತಿಯನ್ನು ಧರಿಸಿದ ನಂತರ ದೇವಿಗೆ ಜೀವಕಳೆ ಬರುತ್ತದೆ. ಅದೇ ರೀತಿ 10 ದಿವಸ ವಿಜೃಂಭಣೆಯಿಂದ ತಾಯಿಗೆ ಪೂಜೆಗಳು ಉತ್ಸವಗಳು ನಡೀತದೆ. 10ನೇ ದಿವಸ ಮಾಡಾಳು ಗ್ರಾಮದ ಪ್ರತಿಯೊಂದು ಬೀದಿಯಲ್ಲೂ ದೇವಿಯ ಮೆರವಣಿಗೆ ನಡೀತದೆ ಹಾಗೂ ಪ್ರತಿಯೊಂದು ಮನೆಯಲ್ಲೂ ದೇವಿಗೆ ಮಡ್ಲಕ್ಕಿಯನ್ನು ಹಾಕುತ್ತಾರೆ. ನಂತರ ಚಿನ್ನದ ಮೂಗುತಿಯನ್ನು ತೆಗೆದಾಗ ತಾಯಿ ಕಣ್ಣೀರು ಹಾಕ್ತಾರಂತೆ. ನಂತರ ತಾಯಿಯ ವಿಸರ್ಜನೆಯನ್ನು ಮಾಡಲಾಗುತ್ತದೆ. ತಾಯಿಯನ್ನು ವಿಸರ್ಜನೆ ಮಾಡುವಾಗ ಭಕ್ತಾದಿಗಳು ತಾವು ಹರಕೆ ಮಾಡಿಕೊಂಡ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಕರ್ಪೂರವನ್ನು ಕಲ್ಯಾಣಿ ಸುತ್ತ ಹಚ್ಚುತ್ತಾರೆ. ಆ ರೀತಿ ತಮ್ಮ ಹರಕೆಯನ್ನು ಈಡೇರಿಸಿಕೊಳ್ತಾರೆ.
ಅಂತೂ ಇಂತೂ ನಮಗೆ ಮಾಡಾಳು ಗೌರಮ್ಮನ ದರ್ಶನವಾಯಿತು. ತುಂಬಾ ಖುಷಿ ಆಯಿತು. ತುಂಬಾ ಜನ ಇದ್ದಿದ್ದರಿಂದ ಸ್ವಲ್ಪ ದರ್ಶನ ಆಗೋದು ಲೇಟ್ ಆಯಿತು. ಆದರೂ ಕೂಡ ತಾಯಿ ನೋಡ್ತಿದ್ದಂಗೆ ನಾವು ಇಕ್ಕಟ್ಟಲ್ಲಿ ಬಂದಿದ್ದು ಅವೆಲ್ಲ ಮರ್ತು ಹೋಯಿತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಮತ್ತು ಎಷ್ಟು ಚೆನ್ನಾಗಿ ದೇವರು ಕಾಣಿಸ್ತಾ ಇದ್ದು ತುಂಬಾ ಖುಷಿ ಆಯಿತು. ನಾವು ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು. ಮತ್ತು ಮುಂದಿನ ವರ್ಷ ತನಕ ಎಲ್ಲ ಜನರು ಕಾಯ್ತಾ ಇರ್ತಾರೆ ಜಾತಕ ಪಕ್ಷಿಯಂತೆ ಮತ್ತೆ ಮಾಡಾಳು ಗೌರಮ್ಮನ ದರ್ಶನ ಮಾಡಲು. ಕೆಲವು ವರ್ಷಗಳ ಹಿಂದೆ ಮಾಡಾಳು ಗೌರಮ್ಮ ಅವರಿಗೆ ಮಾಡಿಸಿದ್ದ ಚಿನ್ನದ ಮೂಗುತಿ ಕಳೆದೋಗುತ್ತಂತೆ. ನಂತರ ದಿವಂಗತ ಮುದ್ದೇಗೌಡರು ಬೇರೆ ಮೂಗುತಿಯನ್ನು ಮಾಡಿಸುವ ತಯಾರಿಯಲ್ಲಿದ್ದಾಗ ಮುದ್ದೇಗೌಡರ ಕನಸಿನಲ್ಲಿ ಆ ತಾಯಿ ಬಂದು, ಚಿನ್ನದ ಮೂಗುತಿಯನ್ನು ಮತ್ತೆ ಮಾಡಿಸುವ ಅವಶ್ಯಕತೆ ಇಲ್ಲ, ನೀನು ಎಲ್ಲಿ ಇಟ್ಟಿರ್ತೀಯೋ ಅದೇ ಜಾಗದಲ್ಲಿ ಹುಡುಕು ಸಿಗುತ್ತೆ ಎಂದು ತಾಯಿ ಹೇಳಿದಾಗ ಮುದ್ದೇಗೌಡರು ಮತ್ತೆ ಅದೇ ಜಾಗದಲ್ಲಿ ಹುಡುಕಿ ತಾಯಿಗೆ ಆ ಮೂಗುತಿಯನ್ನು ಧರಿಸ್ತಾರಂತೆ. ದೇವಸ್ಥಾನದ ಮುಂದೆ ಭಕ್ತಾದಿಗಳು ತಂದು ಹಚ್ಚುವ ಕರ್ಪೂರ 10 ದಿನಗಳ ಕಾಲ ಅದೇ ರೀತಿ ಉರಿತಾ ಇರುತ್ತೆ. ಭಕ್ತಾದಿಗಳು ತಾವು ಬೇಡಿಕೊಳ್ಳುವ ಕೋರಿಕೆಗಳು ಈಡೇರುತ್ತದೆ, ಕಷ್ಟಗಳು ಕೂಡ ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರನೇ ವರ್ಷದಿಂದ ವರ್ಷಕ್ಕೆ ಮಾಡಾಳು ಗೌರಮ್ಮನವರಿಗೆ ಇಷ್ಟೊಂದು ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದೇ ರೀತಿ ತಾಯಿ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಿ ಎಲ್ಲರಿಗೂ ಒಳಿತನ್ನು ಮಾಡಲಿ. ತಾಯಿಗೆ ಒಲ್ಲದ ಮನಸ್ಸಿಂದ ಮಡ್ಲಕ್ಕೆ ಹಾಕಿ ವಿಸರ್ಜನೆ ಮಾಡುವ ಪ್ರತಿಯೊಬ್ಬರು ಮುಂದಿನ ವರ್ಷ ಮತ್ತೆ ತಾಯಿಯ ದರ್ಶನ ಮಾಡಲು ಕಾಯ್ತಾ ಇರ್ತೀವಿ. ಇದೇ ನೋಡಿ ತಾಯಿಯನ್ನು ವಿಸರ್ಜನೆ ಮಾಡುವ ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ತಾಯಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ವಿಸರ್ಜನೆ ಮಾಡುವಾಗ ಈ ಕಲ್ಯಾಣಿಯ ಸುತ್ತ ಲಕ್ಷಾಂತರ ರೂಪಾಯಿ ಕರ್ಪೂರವನ್ನು ಹಚ್ಚಲಾಗುತ್ತದೆ. ನಾವು ಕೂಡ ತಾಯಿಯ ದರ್ಶನ ಪಡೆದು ಪ್ರಸಾದವನ್ನು ಸೇವಿಸಿ ಕಲ್ಯಾಣಿ ಹತ್ರ ಬಂದು ಸ್ವಲ್ಪ ತಲೆ ಮೇಲೆ ನೀರನ್ನು ಹಾಕ್ಕೊಂಡು ಊರ ಕಡೆಗೆ ಹೊರಟು. ಇಷ್ಟು ವರ್ಷ ನಾನು ಮಾಡಾಳು ಗೌರಮ್ಮನ ದರ್ಶನವನ್ನು ಮಾಡಿಲ್ವಲ್ಲ, ಇದೇ ಫಸ್ಟ್ನೇ ಸರಿ ಬಂದಿದ್ದಾನಂತ ತುಂಬಾ ಬೇಜಾರಾಯಿತು ನನಗೆ. ಸ್ನೇಹಿತರೆ, ನೀವು ಕೂಡ ಮಾಡಾಳು ಗೌರಮ್ಮನವರ ದರ್ಶನ ಮಾಡಿಲ್ಲ ಅಂದರೆ ಮುಂದಿನ ವರ್ಷವಾದರೂ ಮಾಡಾಳು ಗ್ರಾಮಕ್ಕೆ ಭೇಟಿ ಮಾಡಿ ತಾಯಿಯ ದರ್ಶನವನ್ನು ಪಡೆಯಿರಿ. ಹಾಗೆ ತಾಯಿಯ ಕೃಪೆಗೆ ಪಾತ್ರರಾಗಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.